ನಮಸ್ಕಾರ. ಇವತ್ತು ನಾವು ರುಚಿಯಾಗಿ ಡಬಲ್ ಬೀನ್ಸ್ ಪಲಾವ್ ಹೇಗೆ ಮಾಡೋದಂತ ನೋಡೋಣ. ಸುಲಭದಲ್ಲಿ ಮಾಡಬಹುದು. ಮೊದಲು ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಬಾಣಲೆಗೆ 2 ಚಮಚ ತುಪ್ಪ, 1 ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಈರುಳ್ಳಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ತಲಾ 2 ದೊಡ್ಡ ಚಮಚ ಆಗುವಷ್ಟು ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತೆ ಬೀನ್ಸ್ನ ಹೆಚ್ಚಿ ಹಾಕಿದ್ದೇನೆ. 2 ಟೊಮೆಟೊ ಹೆಚ್ಚಿ ಹಾಕಿದ್ದೇನೆ. ಮಿಕ್ಸ್ ಮಾಡಿಟ್ಟಿರೋ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. 1.5 ಚಮಚ ಉಪ್ಪು, 1/4 ಚಮಚ ಅರಿಶಿನ ಪುಡಿ ಹಾಕಿದ್ದೇನೆ. ಡಬಲ್ ಬೀನ್ಸ್ ಈಗಾಗಲೇ 2 ವಿಷಲ್ ಬರೋ ತನಕ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ. 1 ಕಪ್ ಡಬಲ್ ಬೀನ್ಸ್ ಇದೆ, 1 ಕಪ್ ಅಕ್ಕಿ ಇದೆ. ಬಾಸ್ಮತಿ ಅಕ್ಕಿ ಆದ್ರಿಂದ ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಹಾಕಿದ್ದೇನೆ. 2 ಕಪ್ ನೀರು ಬೇಕಾಗ್ತದೆ. ಸಣ್ಣ ಉರಿಯಲ್ಲಿ 15 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದ ಡಬಲ್ ಬೀನ್ಸ್ ಪಲಾವ್ ರೆಡಿ ಆಗ್ತದೆ. ನಿಮ್ಗೆ ಇಷ್ಟವಾದ ರಾಯ್ತ ಜೊತೆ ಇದನ್ನ ಬಡಿಸ್ಕೊಂಡು ತಿನ್ನಬಹುದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ.